ನಮಸ್ತೆ. ಇವತ್ತು ಕೊಬ್ಬರಿನ ಜೊತೆ ಯಾವೆಲ್ಲ ವಸ್ತುಗಳನ್ನ ಹಾಕಿದ್ರೆ ತಲೆ ಉದುರೋದು ಕಡಿಮೆ ಆಗುತ್ತೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1/4 ಲೀಟ್ರ್ ಆಗೋಷ್ಟು ಕೊಬ್ಬರಿ ಎಣ್ಣೆ, ಶುದ್ಧವಾದ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ, ಲೋಕಸರ, ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು 4ರಿಂದ 5 ದಾಸವಾಳದ ಹೂವು. ಮೊದಲಿಗೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಕಾಯ್ಸೋಕ್ಕಿಟ್ಟಿದ್ದೀನಿ. ನಂತರ ದಾಸವಾಳದ ಹೂವು, ಈರುಳ್ಳಿ, ಮೆಂತ್ಯ, ಕರಿಬೇವಿನ ಸೊಪ್ಪು, ಲೋಕಸರ ಎಲ್ಲನೂ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕ್ಬಿಟ್ಟು ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಈ ಎಣ್ಣೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಸ್ವಲ್ಪ ಕುದಿಸೋಣ. ಇದು ಕುದೀತಾ ಇದೆ. ಇದಕ್ಕೆ 100 ಗ್ರಾಮ್ ಆಗೋಷ್ಟು ಹರಳೆಣ್ಣೆ ಅಥವಾ ಕೈ ಎಣ್ಣೆ ಅಂತಾರಲ್ಲ, ಅದು 100 ಗ್ರಾಮ್ ಆಗೋಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಎಣ್ಣೆ ಬಳಸೋದ್ರಿಂದ ತಲೆ ಉದುರುತ್ತಾ ಇದ್ದರೆ, ತಲೆಯಲ್ಲಿ ಒಟ್ಟಿದ್ರೆ, ಏನುಗಳಿದ್ರೆ ಈ ಎಣ್ಣೆ ಬಳಸೋದ್ರಿಂದ ಎಲ್ಲ ಕಡಿಮೆ ಆಗುತ್ತೆ. ಅಂದರೆ ಕೂದಲು ಕಪ್ಪಾಗಿ ಸ್ವಲ್ಪ ಉದ್ದ ಬೆಳೆಯುತ್ತೆ. 10 ನಿಮಿಷ ಆಗಿದೆ ಇದು ನೋಡಿ. ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪ ಆರಕ್ಕೆ ಬಿಡೋಣ. ಆರಿದ ಮೇಲೆ ಸೋಸ್ಕೊಳ್ಳೋಣ. ಇವಾಗ ಇದು ಆರಿದೆ, ಸೋಸ್ತಾ ಇದ್ದೀನಿ ನೋಡಿ. ಇವಾಗ ಎಣ್ಣೆ ರೆಡಿಯಾಗಿದೆ. ಇದನ್ನು ನನ್ನ ಮಗಳ ತಲೆಗೆ ಹಾಕ್ತಾಯಿದ್ದೀನಿ ನೋಡಿ. ನನ್ನ ಮಗಳ ತಲೆ ಸ್ವಲ್ಪ ಕೆಂಚಿದೆ, ಏನುಗಳಿವೆ. ಸ್ವಲ್ಪ ಎಣ್ಣೆ ಎಲ್ಲ ಇದು ಹಾಕಿದ್ಮೇಲೆ ಎಲ್ಲ ಕಡಿಮೆ ಆಗಿದೆ. ಕೂದಲು ಸ್ವಲ್ಪ ಕಪ್ಪಾಗಿದೆ ಇವಾಗ. ಮೊದಲು ಇದಕ್ಕಿಂತಲೂ ತುಂಬ ಕೆಂಚಿತ್ತು. ಇವಾಗ ಪರವಾಗಿಲ್ಲ. ಈ ಎಣ್ಣೆ ಯೂಸ್ ಮಾಡಿದ್ಮೇಲೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಮಗಳ ತಲೆಗೆ ಎಣ್ಣೆ ಎಲ್ಲ ಹಾಕಿದ್ದೀನಿ. ಈ ಎಣ್ಣೆ ಹಾಕ್ಬಿಟ್ಟು ಒಂದು 2ರಿಂದ 3 ಗಂಟೆ ಟೈಮ್ ಬಿಟ್ಟು ಸ್ನಾನ ಮಾಡಬೇಕು. ಹಾಗಾದರೆ ತಲೆ ಚೆನ್ನಾಗಿ ಬೆಳೆಯುತ್ತೆ, ಕಪ್ಪಾಗುತ್ತೆ. ಡ್ಯಾಂಡ್ರಫು ಏನೇ ಇದ್ದರೂ ಕಡಿಮೆ ಆಗುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಇವಾಗ ಸ್ನಾನ ಆಗಿದೆ. ಸ್ನಾನ ಮಾಡಿಸಿದ್ಮೇಲೆ ಕೂದಲು ಸ್ವಲ್ಪ ಸಾಫ್ಟ್ ಆಗಿದೆ. ನೀವೇ ನೋಡ್ಬೋದು ಇಲ್ಲಿ.